ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕೂಡ್ಲಿಗಿ ಪಟ್ಟಣ ಸೇರಿ ಕ್ಷೇತ್ರದೆಲ್ಲೆಡೆ ಶೈಕ್ಷಣಿಕ ಸುಧಾರಣೆ ಹಾಗೂ ಆರೋಗ್ಯ ವಸತಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದರ ಜೊತೆಗೆ ಧಾರ್ಮಿಕವಾಗಿಯೂ ಕೂಡ ಪುನಶ್ಚೇತನ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಹೇಳಿದ್ದಾರೆ. ಪಟ್ಟಣದ ಗ್ರಾಮದೇವತೆ ಶ್ರೀ ಊರಮ್ಮದೇವಿಗೆ ನೂತನ ಬಂಗಾರದ ಮುಖ ಹಾಗೂ ಕಿರೀಟ ಧಾರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಪಟ್ಟಣದಲ್ಲಿ ಈಗಾಗಲೇ ಕಳೆದ ವರ್ಷ ಭಕ್ತರ ದೇಣಿಗೆ ಹಣದಲ್ಲಿ 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಶ್ರೀ ಊರಮ್ಮದೇವಿಯ ದೇವಸ್ಥಾನವನ್ನು ಅತ್ಯಂತ ಭವ್ಯವಾಗಿ ನಿರ್ಮಾಣ ಮಾಡಲಾಗಿದೆ ಎಂದಿದ್ದಾರೆ. ಶ್ರೀ ಊರಮ್ಮ ದೇವಿಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಆದ ಕೆ.ಎಚ್. ವೀರನಗೌಡ ಅಯ್ಯಗಾರರು, ದೇವಸ್ಥಾನದ ಸೇವಾ ಸಮಿತಿಯವರು ಸೇರಿ ದೇವಿಯ ಅಸಂಖ್ಯಾತ ಭಕ್ತರು ಭವ್ಯವಾದ ದೇವಸ್ಥಾನ ನಿರ್ಮಾಣಕ್ಕೆ ಸಹಕರಿಸಿದ್ದು ಶ್ಲಾಘನೀಯ ಕಾರ್ಯವಾಗಿದೆ ಎಂದಿದ್ದಾರೆ. ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಗೆ ಚಿನ್ನದ ಮುಖ ಹಾಗೂ ಚಿನ್ನ ಲೇಪಿತ ಬೆಳ್ಳಿಯ ಕಿರೀಟ ಸಮರ್ಪಣೆ ಆಗಿರುವುದರಿಂದಾಗಿ ದೇವಿಗೆ ಧಾರ್ಮಿಕವಾಗಿ ಹೆಚ್ಚು ಮಹತ್ವ ಬರುವಂತಾಗಿದ್ದು, ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಯ ಅನುಗ್ರಹಕ್ಕೆ ಸಮಸ್ತ ಭಕ್ತರೆಲ್ಲರೂ ಕೂಡ ಪಾತ್ರರಾಗಿದ್ದೀವಿ ಎಂದಿದ್ದಾರೆ. ನಾವು ಪ್ರಾರಂಭ ಮಾಡ್ತಿದ್ದಂಥ ಅಟ್ಲೀಸ್ಟ್ ಪಬ್ಲಿಕ್ ಒಂದು ಇನ್ಫಾರ್ಮೇಷನ್ ಹೋಗೋ ರೀತಿಯಲ್ಲಿ ಅದು ಒಂದು ಬ್ಯಾನರ್ ಮಾಡಿಸಿ ಹಾಕ್ರಿ ಅಂತ ನಾವು ಹೇಳಿ, ಸೊ ನಮ್ಮ ಕಡೆಯಿಂದ ಕೂಡ ಬ್ಯಾನರ್ ರೆಡಿ ಮಾಡಿ ನಿಮಗೆ ಕಳಿಸ್ತೀವಿ. ಸೊ ಅದನ್ನು ಹಾಕಿ ಆಮೇಲೆ ಕರಪತ್ರಗಳನ್ನು ಹಾಕಬೇಕು ಕಡ್ಡಾಯವಾಗಿ. ಸೊ ಈಗಾಗಲೇ ನಾವು ECCಗೆ ಸಂಬಂಧಪಟ್ಟಂತೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಕು. ಈಗ 7 ಕೀರ್ತಿ ಎಷ್ಟು 3 ಇಸ್ಕೊಂಡು ನಾವೇ ಕರಪತ್ರ ಮಾಡಿಸ್ಕೊಡ್ತೀವಿ. ನಾವೇ ಎಲ್ಲ ನಿಮ್ಮ ಊರಷ್ಟೇ ಆದರೆ ಸುತ್ತಮುತ್ತ ಅದಕ್ಕೆ ಯಾರ್ಯಾರು ಕ್ಯಾಚ್ಮೆಂಟ್ ಏರಿಯಾ ಇದೆ ಆ ಊರುಗಳಿಗೂ ಬ್ಯಾನರ್ ನಾವೇ ಮಾಡಿಸ್ಕೊಡ್ತೀವಿ. ಅದನ್ನು ನೀವು ಒಳ್ಳೆ ಜಿಂಗಲ್ ಕೊಟ್ಟರೆ ಆ ಪಂಚಾಯತಿಗೆ ಹೇಳ್ಬಿಟ್ಟು ಆ ಯುವ ಕಡೆಯಿಂದ ಪಿರಿಯೋಗಳ ಕಡೆಯಿಂದ ಪ್ರತಿ ಗ್ರಾಮದಲ್ಲಿ ಬೆಳಿಗ್ಗೆ ಆ ವೆಹಿಕಲ್ ಅಲ್ಲಿ ಸತ್ತ ವ್ಯವಸ್ಥೆ ಮಾಡ್ತೀವಿ. ಆಯ್ತಾ? ನೀವು ನಿಮ್ಗೇನು ಆ ಊರುಗಳಲ್ಲಿ ಮುಖಂಡರುಗಳು ಸಾಮಾನ್ಯ ಜನಸಾಮಾನ್ಯರ ಬಡವರ ಜೊತೆ ನೆಟ್ವರ್ಕ್ ಏನಿದೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ ನಿಮ್ಮ ಶಾಲೆಯಲ್ಲೇ ಓದೋದಕ್ಕೆ ನೀವು ನಿಮ್ಮ ಸಹಕಾರ ಕೊಡಿ. ಸರ್ಕಾರದಿಂದ ಯಾವ ರೀತಿ ಸಹಕಾರ ಬೇಕು, ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಏನೇನು ಸಹಕಾರ ಬೇಕು ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. ಅದನ್ನೊಂದು ತಾವೊಂದು ಡ್ರಾಫ್ಟ್ ಮಾಡಿ ಕೊಡಿ, ನಾವು ಖಂಡಿತ ಮಾಡ್ತೀವಿ. ಸೊ ಇದಕ್ಕೆಲ್ಲ ಬಹುಮುಖ್ಯವಾಗಿ ನಾನು ಎಲ್ಲ ನಮ್ಮ ಪೂಜಾರಿ ಆಗಿರ್ಬೋದು, ಮಾತುಕಟ್ಟೆ ಆಗಿರ್ಬೋದು, ಅರ್ಜಿನ್ ಆಗಿರ್ಬೋದು, ಕೂಡಿಗೆ ಆಗಿರ್ಬೋದು, ಗುಂಡಿಗೆ ಆಗಿರ್ಬೋದು, ನಾನೇ ಖುದ್ದಾಗಿ ಅಲ್ಲಿ ಎಜುಕೇಶನ್ ಯೂನಿಟ್ ಆಫೀಸರ್ ಕೂತ್ಕೊಂಡು ಪ್ರತಿ ಶಾಲೆದು ಮಾಹಿತಿ ನಾನೇ ಫೋನ್ ಮಾಡಿ ಪಡ್ಕೊಂಡು ಅದೆಲ್ಲ ಲೀಸ್ಟ್ ಮಾಡ್ತೀವಿ. KPS ಶಾಲೆಗಳಿಗಾಗಿರ್ಬೋದು, ಐದು ಸ್ಕೂಲ್ಗಾಗಿರ್ಬೋದು, ಅದು ಟೈಮ್ ಬೋರ್ಡ್ನಾಗಿ ನಿಜವಾದ ಮಾಹಿತಿ ಇವೆಲ್ಲ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿಗೆ ಇವೆಲ್ಲ ಆಗಕ್ಕೆ ಸಾಧ್ಯ ಇದೆ. ಸೊ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ರೀತಿ ಸಹಕಾರ ಬೇಕು, ನಾನು DK ಸುರೇಶ್ ಸರ್ ಜೊತೆ ಮಾತಾಡ್ತಾರೆ. DK ಸರ್ ನಮ್ಮ ಮಾಜಿ ಸಂಸದರವರು ಅದು ಒಂದು 10 ಸ್ಕೂಲು ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಒಂದು 7-8 ರೆಡಿಯಾಗಿದೆ, ಇನ್ನು ಒಂದು 10 ಅದರ ಪ್ರೊಸೆಸ್ ಇದೆ. ಒಂದು ಹೋದ ವರ್ಷ 200 ಸ್ಟ್ರೆಂತ್ ಇರೋದು, ಈ ವರ್ಷ 800 ಸ್ಟ್ರೆಂತ್ ಇದೆ ಸರ್ಕಾರಿ ಶಾಲೆ KP ಶಾಲೆಗಳು. ಅಂದ್ರೆ ಆ ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ ನೋಡಿ ಎಲ್ಲರೂ ಅಲ್ಲೇ ಬರ್ತಾ ಇದ್ದಾರೆ. ಫಸ್ಟ್ ನಮ್ಮ ಲೀಡರ್ಸ್ ಅವ್ರು ಹೇಳ್ತಾ ಇದ್ರು, ನಮ್ಮ ಲೀಡರ್ಸ್ ಫಸ್ಟ್ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಬಿಲ್ಡಿಂಗ್ ಮಾಡಿಕೊಳ್ಳೋದೇ ಅಷ್ಟು CSR ಆಕ್ಟಿವಿಟೀಸ್, CSR ಮಾಡಲಿ ಅವರು ಸುಮಾರು ಅವರು ಕನಕಪುರದಲ್ಲಿ 15-20 ಶಾಲೆಗಳು ಮಾಡ್ತಾ ಇದ್ರಂತೆ. ಸೊ ಅನ್ಲಿಮಿಟೆಡ್ ಬಜೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಮೇನ್ಲಿ ಸ್ಕಿಲ್ ಟೀಚರ್ಸ್ಗೆ ಸ್ಯಾಲರಿ ಕೊಡ್ತಾರೆ. ಹೆಚ್ಚುವರಿ ಸ್ಯಾಲರಿ ಕೊಟ್ಬಿಟ್ಟು ಎಲ್ಲ ವಿಭಾಗಗಳ ಟೀಚರ್ಸ್ ನ ಇಟ್ಕೊಂಡು ತುಂಬಾ 4-5 ಎಕರೆ ಒಂದೊಂದು ಕ್ಯಾಂಪಸ್ ಎಲ್ಲ ಆಕ್ಟಿವಿಟೀಸ್ ಯಾವ ಪ್ರೈವೇಟ್ ಸ್ಕೂಲ್ ಅವ್ರು ಒಂದೇ ಹೇಳ್ತಾ ಇದ್ರು. ನಾವು 20 ಕೋಟಿ ಖರ್ಚು ಮಾಡಿ ಒಂದು 100 ಶಾಲೆ ಮಾಡ್ತೀವಿ. ಪ್ರೈವೇಟ್ ಶಾಲೆಯಲ್ಲಿ 2-3 ಕೋಟಿ ಖರ್ಚು ಮಾಡಿ 2,000 ಮಕ್ಕಳು ಓದಿಸ್ತಾರೆ. ನಾವು 25 ಕೋಟಿ ಖರ್ಚು ಮಾಡಿ ವರ್ಷಕ್ಕೆ 50 ಜನ ನಾನು ತಗೊಳ್ತೀವಿ, 250 ಮಕ್ಕಳು ಹೋಗ್ತೀವಿ. ಹಾಗೂ ಕೆಎಚ್ ವೀರನಗೌಡರು ಮತ್ತು ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರು ಆದ ಸಣ್ಣ ಕೊಟ್ಲಪ್ಪ ಅವರಿಬ್ಬರು ನೀಡಿದ ದೇಣಿಗೆಯ ಹಣದಲ್ಲಿ ಬಂಗಾರದ ಲೇಪನದ ಬೆಳ್ಳಿ ಕಿರೀಟ ಮಾಡಿಸಿದ್ದು, ಶ್ರೀ ಊರಮ್ಮ ದೇವಿಗೆ ಒಟ್ಟಾರೆ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿನ್ನದ ಮುಖ ಹಾಗೂ ಚಿನ್ನ ಲೇಪನದ ಬೆಳ್ಳಿ ಕಿರೀಟ ಮಾಡಿಸಲಾಗಿದೆ ಅಂತ ದೇವಸ್ಥಾನ ಸೇವಾ ಸಮಿತಿ ಮಾಹಿತಿ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು ಆದ ಕೆಎಚ್ ವೀರನಗೌಡರು, ಹಿಮಾ ಚಿದಾನಂದ ಸ್ವಾಮಿ, ಜೋಯಿಸ್ ಹಯ್ಯ ವದನ್ಚಾರ್, ಸಣ್ಣ ಕೊಟ್ಲಪ್ಪ, ಉದಯ್ ಜನ್ನು, ಬಣಕಾರ್ ಮಂಜುನಾಥ್,
ಟಿಜಿ ಮಲ್ಲಿಕಾರ್ಜುನ್ ಗೌಡ, ಸಿಬಿ ಜಯರಾಮ್ ನಾಯಕ, ಎಸ್ ಸುರೇಶ್, ಠಾಣಿ ರಾಘವೇಂದ್ರ, ಠಾಣಿ ಚೌಡಮ್ಮ ಶೆಟ್ರು, ಬಸವರಾಜ್, ಅರ್ಚಕ ನಾಗರಾಜ್, ಈರಣ್ಣ, ಕೆ ಏಷಪ್ಪ, ಬಿಕೆ ರಾಘವೇಂದ್ರ, ಕಡ್ಡಿ ಮಂಜುನಾಥ್, ಗಣೇಶ್, ರಾಮಂಜನಿ, ಕೆಬಿ ನಾಗರಾಜ್, ಊರಮ್ಮ ದೇವಿಯ ಅರ್ಚಕರು, ಬಾಣದ ಶಿವಶಂಕರ್, ಜಿಎಂ ಬಸಣ್ಣ, ಜೆ ಬಸವರಾಜ್, ತಳವಾರ ಸುರೇಶ್ ಸೇರಿ ಎಲ್ಲ ಆಯಾಗಾರರು, ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಅಂತಿಮದಲ್ಲಿ ನೆರೆದಿದ್ದ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಸೇವೆ ಕೂಡ ಜರುಗಿದೆ. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವ ಕರ್ನಾಟಕ ಟಿವಿ.